ಹಲೋ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಬದುಕು ಚಾನಲ್ನ ಹೀಗೆ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಇವತ್ತು ಒಂದು ವಿಶೇಷವಾದ ವಿಡಿಯೋದ ಮೂಲಕ ನಿಮ್ಮ ಮುಂದೆ ಬಂದಿದ್ದೇನೆ. ಹೀಗೆ ಚಾನಲನ್ನು ಸಪೋರ್ಟ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಮೂಲಕ ಮುಂದಿನ ವಿಡಿಯೋಗಳಿಗೆ ನೋಟಿಫಿಕೇಷನ್ಗಳನ್ನು ಪಡೆಯೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ವಿಡಿಯೋ ಯಾವುದೇ ಮಾಹಿತಿಯ ಮಾತುಗಳಲ್ಲ, ಸೋತಿರೋ ಕೆಲವು ಮನಸ್ಥಿತಿಗಳಿಗೆ ಹೇಳೋ ಮಾತುಗಳು. ಬದುಕಿನಲ್ಲಿ ಮಾಡೋ ಎಲ್ಲ ಕೆಲಸವೂ ಕೈ ಕೊಡ್ತಾ ಇದೆ. ಸೋಲುಂಡ ಮನಸ್ಸಿಗೆ ಹೀಯಾಳಿಕೆಯ ಮಾತೇ ಹೆಚ್ಚು. ಸೋತಾಗ ನಮ್ಮ ಜೊತೆ ನಿಲ್ಲೋರಿಗಿಂತ ಎದ್ದು ಹೋಗೋರೇ ಜಾಸ್ತಿ. ಕವಲು ದಾರಿಯಲ್ಲಿ ಓದಾಡೋ ಒಂದೆರಡು ಮನಸ್ಥಿತಿಗೆ ಸಾಂತ್ವನದ ಹಾರೈಕೆಗಳು ನಿಮಗೆ ಈ ವಿಡಿಯೋದ ಮೂಲಕ ತಿಳಿಯುತ್ತದೆ. ಸೋಲಿನ ಹಾದಿಯಲ್ಲಿ ಮುಳ್ಳಿನ ಜೊತೆಗೆ ಕಹಿ ನೆನಪುಗಳು ಕೂಡ ಇರುತ್ತೆ. ಹಾಗಾದರೆ ಹಾದಿ ಬದಲಿಸಬೇಕೆ? ಹಾದಿ ಬದಲಿಸಲೇಬೇಕು, ಆದರೆ ಪ್ರಯತ್ನವನ್ನಲ್ಲ. ಬರೀ ಸಾಧನೆ, ಗುರಿ ಹತ್ತಿದ್ರೆ ಜವಾಬ್ದಾರಿಗಳು ಹೆಮ್ಮೆರವಾಗಿ ಬೆಳೀತಾ ಹೋಗ್ತಾ ಇರುತ್ತೆ. ಒಂದೊಂದು ಸಲ ಸಾಧನೆ ಜೊತೆ ಜವಾಬ್ದಾರಿ ಕೂಡ ತುಂಬ ಮುಖ್ಯ. ನಾವು ಪಡೋ ಪ್ರಯತ್ನ ಸಾಕಾಗೋದೇ ಇಲ್ಲ. ಈ ಮಾತು ಎಲ್ಲರ ತಲೆಯಲ್ಲೂ ಓಡಾಡ್ತಾ ಇರುತ್ತೆ. ನಮ್ಮ ಜೊತೆನೇ ಓದಿ ಬೆಳೆದಿರೋ ಅನೇಕ ಜೀವಗಳು ತುಂಬ ದೊಡ್ಡ ಮಟ್ಟಕ್ಕೆ ಹೋಗಿರುತ್ತೆ. ನಮ್ಮ ಜೊತೆನೇ ಓದಿ ಬೆಳೆದಿರುವಂಥ ಜೀವನ ಅವರ ಜೀವನ ಮತ್ತು ನಮ್ಮ ಜೀವನಕ್ಕೆ ಹೋಲಿಕೆ ಮಾಡಿದಾಗ ನಾವು ಇನ್ನೂ ಪಾತಾಳಕ್ಕೆ ಕುಸಿಯೋ ಸಾಧ್ಯತೆಗಳಿರುತ್ತೆ. ಯಾಕೆ ಹೀಗೆ? ನನಗೆ ಯಾಕೆ ಹೀಗೆ? ನಾನು ಅವ್ರ ಥರ ಬೆಳಿಬೋದಲ್ಲ ಅನ್ನೋ ಪ್ರಶ್ನೆ ಸಾಮಾನ್ಯ. ಆದರೆ ಸತ್ಯ ಏನಂದರೆ, ನೀವು ಬದುಕೋ ಬದುಕು ಅದ್ಭುತವಾದಂಥ ಪ್ರಪಂಚವಾಗಿರುತ್ತೆ. ಅದನ್ನು ಆಸ್ವಾದಿಸೋ ಮನಸ್ಥಿತಿ ನಮ್ಮದಿರಲ್ಲ ಅಷ್ಟೆ. ನಮ್ಮ ಜೀವನ ಒಂದು ಉತ್ತಮ ಮಾಡಿಕೊಳ್ಳುವಂಥ ಹಾದಿ ಮಾತ್ರ ಯೋಚನೆ ಮಾಡಿ. ನಮ್ಮ ಬದುಕಲ್ಲಿ ಸಣ್ಣ ಖುಷಿಯನ್ನು ಆಸ್ವಾದನೆ ಮಾಡಿ. ಅದೇ ಕಷ್ಟದಲ್ಲಿ ಬದುಕೋರ ಪಕ್ಕ ಒಂದು ಕ್ಷಣ ಕೂತು ಅವರ ಕಷ್ಟಗಳನ್ನು ಕೇಳಿ ಅವರೊಂದಿಗೆ ಕಾಲ ಕಳೀರಿ. ಬದುಕಿನ ಬಗ್ಗೆ ಹೊಸ ಉತ್ಸಾಹ ಬರೋದಕ್ಕೆ ಈ ಮಾರ್ಗ ತುಂಬ ಸೂಕ್ತವಾದದ್ದು. ತುಂಬ ಕಷ್ಟದ ಪರಿಸ್ಥಿತಿ ಎದುರಾಗುತ್ತೆ. ನಮ್ಮ ಧೈರ್ಯವನ್ನು ಕಸಿದುಕೊಳ್ಳುವಷ್ಟು ಶಕ್ತಿ ಆ ಕಷ್ಟಕ್ಕಿರುತ್ತೆ. ಆದರೆ ಅದೆಲ್ಲವನ್ನು ಮೀರಿ ನಮಗಿಂತ ಕಡಿಮೆ ಇರುವವರ ಬದುಕಿನೊಂದಿಗೆ ಮಾತನಾಡಿ ಅವರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ. ಬದುಕು ತುಂಬ ಸುಂದರ ಅನಿಸೋದಕ್ಕೆ ಅದೊಂದು ಸಂದರ್ಭ ಸಾಕು. ತುಂಬ ಎತ್ತರದಲ್ಲಿ ನಿಂತು ಯೋಚನೆ ಮಾಡಿದಾಗ ಕೆಳಗಿನವರ ಖುಷಿ ಕಾಣಿಸುತ್ತೆ. ತುಂಬ ಕೆಳಗಿನಲ್ಲಿ ನಿಂತು ಯೋಚನೆ ಮಾಡಿದಾಗ ತುಂಬ ಎತ್ತರಕ್ಕೆ ಏರಬೇಕನ್ನೋ ಆಕಾಂಕ್ಷೆ ಹುಚ್ಚು ಕನಸಾಗಿ ಕಾಡುತ್ತೆ. ಆದರೆ ಇರೋ ಜೀವನನ ಖುಷಿಯಿಂದ ಕಳೀರಿ. ನೆಮ್ಮದಿ ತನ್ನಿಂದ ತಾನಾಗೆ ಬರುತ್ತೆ. ಜೀವನದಲ್ಲಿ ತುಂಬ ಕಷ್ಟ ಇದೆ, ಬದುಕನ್ನು ಸಾಗಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಸಮಯದಲ್ಲಿ ಆ ಕೃಷ್ಣ ನಮಗೋಸ್ಕರ ಇಟ್ಟಿರೋ ಭಗವದ್ಗೀತೆ ಪುಸ್ತಕಗಳ ಮೇಲೆ ಬೆರಳಾಡಿಸಿ ಆ ಬೆರಳುಗಳ ಜೊತೆಗೆ ಜೀವನನೂ ತುಂಬ ದೂರ ಹೋಗುತ್ತೆ. ಭಗವದ್ಗೀತೆಯ ಪುಸ್ತಕವನ್ನು ಒಂದು ಕ್ಷಣ ಓದಿದರೆ ಸಾಕು, ಬದುಕಿನ ಉದ್ದೇಶ ಸ್ಪಷ್ಟವಾಗಿ ಗೋಚರಿಸುತ್ತೆ. ಇದೆಲ್ಲದರ ನಂತರ ಬದುಕಿನ ಬಗ್ಗೆ ಒಂದು ಖುಷಿ, ಒಂದು ಸಂತೋಷ, ಒಂದು ಮುಗುಳ್ನಗೆ ನಿಮ್ಮ ಮುಖದ ಮೇಲೆ ಬಂದಾಗ ಬದುಕು ತಾನಾಗೆ ಬದಲಾಗುತ್ತೆ. ಕೊನೆಗೆ ಸಂತೋಷವಾಗಿ ಹೇಳಿ ಹರೇ ಕೃಷ್ಣ ಅಂತ. ಕೃಷ್ಣ ಯಾವಾಗಲೂ ಜೊತೆಗಿರ್ತಾನೆ. ಥ್ಯಾಂಕ್ ಯು. ಈ ಥರ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.